ನಮಸ್ಕಾರ ರೈತ ಬಂಧುಗಳೇ, ನಾನು ನಿಮ್ಮ ಮಹೇಶ್. ಸ್ನೇಹಿತರೆ, ಶುಂಠಿ ಫ್ಲ್ಯಾಟ್ ನೋಡ್ತಾ ಇದ್ದೀರಾ ಹೇಗಿದೆ ಅಂತ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಇದು ನಿಮಗೆ ಹುಣಸೂರು ತಾಲೂಕು ಗದ್ದಿಗೆ ಹತ್ರ ಒಬ್ಬರು ನಮ್ಮ ಪ್ರೋಗ್ರೆಸಿವ್ ಫಾರ್ಮರು ದೇವರಾಜಣ್ಣವರ ಫ್ಲ್ಯಾಟ್ ಇದು. ಇದಕ್ಕೆ ಒಂದು ಏನು ಮೆಡಿಷನ್ ಎಲ್ಲ ಕೊಡ್ತಾಯಿದ್ರು, ಅವರು ಕೂಡ ಸತೀಶ್ ಸರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಾನು ಕೂಡ ಇದನ್ನು ಪ್ರತಿ ವಾರ ಹೋದಾಗೆಲ್ಲ ವಾರಕ್ಕೆ 1 or 2 times ವಿಸಿಟ್ ಮಾಡಿ ಅವ್ರಿಗೆ ಸಜೆಸ್ಟ್ ಮಾಡ್ತಾಯಿದ್ವಿ, ಯಾವ ರೀತಿ ಮಾಡಬೇಕು, ಯಾವ ರೀತಿ ಏನು ಪ್ರತಿಯೊಂದು ಕೂಡ. ಅದೇ ರೀತಿ ರೈತರು ಕೂಡ ನಾವೇನು ಸಜೆಷನ್ ಕೊಡ್ತೀವೋ ಅದೇ ರೀತಿ ಮಾಡ್ತಾಯಿದ್ರು. ಅವ್ರು ಯಾವುದೇ ಬೆಳೆ ಮಾಡಿದ್ರು ಕೂಡ ತುಂಬಾ ಪ್ರೋಗ್ರೆಸಿವ್ ಆಗಿ ಕ್ರಮಬದ್ಧವಾಗಿ ಯಾವುದೇ ಒಂದು ಕೃಷಿ ಚಟುವಟಿಕೆಗಳಲ್ಲಿ ತುಂಬಾ ಇನ್ವಾಲ್ವ್ ಆಗ್ತಾರೆ. ಮತ್ತು ಇನ್ ಟೈಮ್ಗೆ ಯಾವ ಟೈಮ್ಗೆ ಏನೇನು ಮಾಡಬೇಕು ಅಂತ ಹೇಳಿತ್ತು ಅದೇ ಟೈಮ್ಗೆ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ತುಂಬ ಅದ್ಭುತವಾಗಿ ಒಂದು ಬೆಳೆ ಬಂದಿದೆ. ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಸುಮಾರು ಅದರೊಳಗಡೆ ಹೋದರೆ ನಾವು ಮುಕ್ಕಾಲು ಭಾಗ ಮುಚ್ಕೊತಾ ಇದ್ದೋ, ಅಂದರೆ ಎದೆ ಮತ್ತು ಕುತ್ತಿಗೆ ಭಾಗದವರೆಗೂ ಶುಂಠಿ ಬೆಳೆದಿತ್ತು. ಇದು ತೆಂಗಿನ ತೋಟದೊಳಗಡೆ ಕುಡಿ ನೀರು ಮುದ್ನಳ್ಳಿ ಏನಿದೆ ಅಲ್ಲಿ ಒಂದು ಕೆರೆ ಪಕ್ಕ ಇರೋಂಥ ಒಂದು ಜಮೀನಲ್ಲಿ ಸುಮಾರು 2 ರಿಂದ 2.5 ಎಕರೆ ಫ್ಲ್ಯಾಟು. ಎಷ್ಟು ಇಳುವರಿ ಬಂದಿರ್ಬೋದು ನೋಡೋಣ, ಗೆಸ್ ಮಾಡಿ ಸ್ನೇಹಿತರೆ. ಏಕೆಂದರೆ ಸಾಕಷ್ಟು ಜನ ಈ ಕಡೆ ಹುಣಸೂರು ಮೈಸೂರು ಭಾಗ ಮತ್ತು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಭಾಗದಲ್ಲಿ ಶುಂಠಿನ ಬೆಳೀತಾ ಇದ್ದೀರಾ, ಉನ್ನತವಾದ ಒಂದು ಇಳುವರಿನ ತೆಗಿತಿರ್ತೀರ. ಹಾಗಾಗಿ ನೀವು ಗೆಸ್ ಮಾಡಿ ಎಷ್ಟಿರ್ಬೋದು ಇಳುವರಿ, ಎಷ್ಟು ಬಂದಿರ್ಬೋದು ಅಂತ ನಾನು ನಿಮಗೆ ಕರೆಕ್ಟು ಎಷ್ಟು ಬಂತು ಇಳುವರಿ ಅಂತ ತಿಳಿಸ್ಕೊಡ್ತೀನಿ. ಇವರು ತರಕಾರಿ ಬೆಳೆ ಇರ್ಬೋದು, ಮತ್ತು ಸಾಕಷ್ಟು ಶುಂಠಿ ಬೆಳೆ ಇರ್ಬೋದು, ಕಮರ್ಷಿಯಲ್ ಬೆಳೆ ಪ್ರತಿಯೊಂದು ಕೂಡ ತುಂಬಾ ಇನ್ವಾಲ್ವ್ ಆಗಿ ಪ್ರತಿಯೊಂದು ಕೂಡ ಕ್ರಮಬದ್ಧವಾಗಿ ಒಂದು ಚರಂಡಿ ವ್ಯವಸ್ಥೆ ಇರ್ಬೋದು, ಸೀಡ್ ಟ್ರೀಟ್ಮೆಂಟ್ ಇರ್ಬೋದು, ಪ್ರತಿಯೊಂದು ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಹಾಗಾಗಿ ಒಂದು ಪ್ರೋಗ್ರೆಸಿವ್ ಫಾರ್ಮರ್ ಆಗಿ ಒಂದು ಅಲ್ಲಿ ಸುತ್ತಮುತ್ತ ಹಳ್ಳಿನಲ್ಲಿ ಒಳ್ಳೆ ಇಳುವರಿನ ವಿಭಿನ್ನವಾಗಿ ತೆಗಿತಾ ಇದ್ದಾರೆ ಸ್ನೇಹಿತರೆ. ಇದು ನಾನು ಕೂಡ ಇನ್ವಾಲ್ವ್ ಆಗಿ ಅವರಿಗೆ ಸಪೋರ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ತೆಗೆದ್ರು, ತುಂಬ ಖುಷಿಯಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ನಿಮ್ಮ ಕಮೆಂಟ್ ಅಭಿಪ್ರಾಯವನ್ನು ತಿಳಿಸಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಬಟನ್ನ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಸರ್ವಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸೊ ಮಚ್.